ಡೈಲಿ ಅಪ್ಲೋಡ್ ಮಾಡ್ತಿರಲ್ಲ, ಅದೇನೋ ಲಂಗ ಹಾಕೊಂಡೆಲ್ಲ ಮಾಡಿದ್ದಾರೆ, ರೀಲ್ಸ್ ಮಾಡ್ದಂಗೆಲ್ಲ ಲಕ್ಷ ಲಕ್ಷ ಹಾಕ್ದೆ ಗೊತ್ತಾಗುತ್ತೆ ಮ್ಯಾಟ್ರ್ ಏನು ಅಂತ. ಅದನ್ನೇ ನಾನು ಕೇಳ್ತಾ ಇರೋದು. ಅದು ಆನ್ ಮಾಡಿಲ್ಲ ತಾನೇ? ಅಲ್ಲ ಕೂಗಾಡ್ಬಿಟ್ರೆ ಆಗಲ್ಲ. ನೀನ್ ಯಾಕೆ ಹಿಂಗ್ ಕಿರ್ಚಾಡ್ತಿ? ನಿನ್ಗೇನಾಯ್ತು? ನಿನ್ಗೇನಾಯ್ತು? ಅದನ್ನ ಬೆಳೆಸ್ತಾ ಇದೀರಾ ಇಲ್ಲ, ಅದನ್ನ ಬಿಟ್ಬಿಟ್ಟು ಏನು ನಡೀತಾ ಇಲ್ಲ. ಶಿಲ್ಪ ಅವಾಗ ಹೋಗ್ತಾ ಇದ್ದೆ. ಓಯ್ ಮಾಡ್ಕೊಂಡು ಇರೋ ಯಾಕೋ? ಏಯ್ ಬಾರ. ಏಯ್ ಬಾಯ್ ಕಣ ಮತ್ತೆ. ಏಯ್ ಎತ್ತಲೆ ಏನು? ಇರೋ ಇವಾಗ ಆಯ್ತು ಇರೋ. ಇರೋ ಒಂದ್ ನಿಮಿಷ ಯಾಕೋ? ಇರೋ ಆಯ್ತು ಇರೋ ಇವಾಗ. ಇದ್ಬಿಟ್ರೆ ಸರಿ. ಇವಾಗ ದೇವ್ರೇ ನಾನು ಯಾರಿಗೆ ಏನ್ ಬೈತೀನೋ ನನಗೆ ಗೊತ್ತಿಲ್ಲ ಇವತ್ತು. ಏನ್ ಆಟ ಆಡ್ಕೊಂಡಿದ್ದೀರಾ ನೀವು? ಕೇಳಲ್ಲ ನಿಮ್ಮ ಮಾತುಗಳನ್ನ. ಒಂದ್ ನಿಮಿಷ. ಕೋಪ ಏನು ಉಪ್ಪು ಬರೀ ಉಪ್ಪಿನಲ್ಲ. ನೀ ತಂದ ಭಾಷೆ. ಭಯ್ಯಾ ಫೋನ್ ತೆಗೀರಿ ಭಯ್ಯಾ. ಹಲೋ ಅಮ್ಮ, ಕಲಾಕಾರ ಪಾಟು ಇಂಟರ್ವ್ಯೂ ಇದ್ದೀನಿ. ಹೆಂಗೆ ನೋಡೋದಂತ್ಯಾ? ರಿಲೀಸ್ ಆದ್ಮೇಲೆ ಲಿಂಕ್ ಶೇರ್ ಮಾಡ್ತೀನಿ ನೋಡು. ಓಕೆನಮ್ಮ ಓಕೆ. ಪ್ರಾಪರ್ಟಿ ಕೆಲಸ ಮುಗೀತು, ಸೈಡ್ಗೆ ತಿಳ್ರು. ಹಾಸ್ಯ ಪ್ರಿಯರೇ, ಡಬಲ್ ಮೀನಿಂಗ್ ಪ್ರಿಯರೇ, ಶಿಲ್ಪ ಪ್ರಿಯರೇ, ಪ್ರೀತಿ ಮಾಡೋಕ್ಕೆ ಏಜ್ ಮುಖ್ಯ ಅಲ್ಲ ಗೇಜ್ ಮುಖ್ಯ ಅನ್ನೋ ಚಿಕ್ಕ ಹುಡುಗರಿಂದ ಎಕ್ಸ್ಪೈರಿ ಡೇಟಾಗಿ ಮೇಲೆ ಹೋಗ್ತಾ ಇದ್ರು ರಸ್ಪುರಿ ಮಾವಿನಕಾಯಿ ಥರ ಇರೋ ಹುಡುಗಿರ್ಬೇಕು ಅನ್ನೋ ಅಂಕಲ್ವರೆಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದಿಸ್ ಈಸ್ ಬಿಲ್ವಾ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನಮ್ಮ ಟೀಮ್ನ ಪರಿಚಯ ಮಾಡ್ಕೊಳ್ಳೋಣ. ಇವಾಗ ತಾನೇ ಯೂಟ್ಯೂಬಲ್ಲಿ ಕ್ರೇಜಿಯಾಗಿ ಸಂಚಲನ ಸೃಷ್ಟಿ ಮಾಡ್ತಾ ಇರೋ ಎಸ್ ಗೌಡ, ಹೆಸರು ಮಾಡಬೇಕು ಅಂತ ಹೋಗ್ತಾ ಇರೋ ನಮ್ಮ ಅಭಿಲಾಷ್ ಗೌಡ. ಸೊ ಯೂಟ್ಯೂಬ್ಗೆ ಆಲ್ರೆಡಿ ಬೆಂಕಿ ಹಚ್ಚಿ ದಗ ದಗ ಅಂತ ಉರಿತಾ ಇರೋ ನಮ್ಮ ಬೆಂಕಿ ಬ್ಯೂಟಿ ಶಿಲ್ಪ. ಬ್ಯೂಟಿ ಬೆಂಕೈತಿ, ಲುಕ್ ತಂಪೈತಿ, ಕಾಕ ಕಿಕ್ಕ ಹೊಡೆಯೋ ತಂಬ ಮಿಕ್ಕೈತಿ. ಸ್ವಲ್ಪ ಹೆಸರು ಮಾಡಿರೋ ನಮ್ಮ ಕ್ಯಾಡ್ಬರಿ ಪುನೀತ್. ಓಕೆ, ಅಲ್ಲಿವರೆಗೂ ತಗೊಳ್ಳಿ, ನೆಕ್ಸ್ಟ್ ಟೈಮ್. ಸೊ ಗೈಸ್, ಕಲಾಕಾರ ಪಾರ್ಟ್ 2 ಫಸ್ಟ್ ಇಂಟ್ರೋ ರಿಲೀಸ್ ಮಾಡಿದ್ವಿ. ಏನೆಲ್ಲ ಮೋಜು ಮಸ್ತಿ ಮಾಡಿದ್ವಿ, ನೀವು ಎಷ್ಟು ಎಂಟರ್ಟೈನ್ಮೆಂಟ್ ತೊಗೊಳ್ರಿ ಅಂತ ನೋಡಿದ್ದೀರಾ. ಸೊ ಈ ರೌಂಡಲ್ಲಿ ಏನೆಲ್ಲ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೆ, ಏನೆಲ್ಲ ಮೋಜು ಮಸ್ತಿ ಮಾಡ್ತೀವಿ ಅಂತ. ಓಕೆ, ಫಸ್ಟಿಂದ ನೋಡೋಣ. ಸೊ ಇರೋ ಸೊ ಹೆಂಗೆಲ್ಲ ಮೋಜು ಮಸ್ತಿ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಸುಮ್ಮನೆ ನೋಡ್ತಾ ಇರೋದಲ್ಲ, ಇವ್ರ ಹತ್ರ ಮಾತಾಡ್ಸೋಣ. ಶಿಲ್ಪ ಅವರೇ, ಇವಾಗ ಕಲಾಕಾರ ಸುಪ್ರೀತ್ ಅವರು ಮಸ್ತಾಗಿ ನಮ್ಮೆಲ್ರ ಬಗ್ಗೆ ಹೇಳಿದ್ರು. ನಿಮ್ಮ ಬಗ್ಗೆ ನೀವೇನು ಹೇಳ್ತೀರಾ? ನನ್ನ ಬಗ್ಗೆ ನಾನು ಹೇಳೋದೇನಿದೆ, ಎಲ್ಲರಿಗೂ ಗೊತ್ತಿರೋದು. ಎಲ್ರಿಗೂ ಗೊತ್ತಿರೋದು, ಜನ ಕೂಡ ಇವಾಗ ಹೇಳ್ತಾರೆ. ಕಮೆಂಟ್ ಬಾಕ್ಸ್ನ ನೋಡಿ ಬೇಗ ಕಮೆಂಟ್ಸ್ ಹಾಕಿ. ಸೊ ಇವಾಗ ನಾವು ರ್ಯಾಪಿಡ್ ಕ್ವಶನ್ಸ್ನ ಕೇಳೋಣ ಅಂತ ರೆಡಿಯಾಗಿದ್ದೀವಿ. ಸೊ ಓಕೆ ಫ್ಯಾಮ್, ಇವಾಗ ರ್ಯಾಪಿಡ್ ಕ್ವಶನ್ಸ್ ಶಿಲ್ಪಾನ, ಸುಪ್ರೀತ್ ಅವ್ರನ್ನ, ಅಭಿ ಅವ್ರನ್ನ, ಕ್ಯಾಡ್ಬರಿ ಪುನೀತ್ ಅವ್ರನ್ನ, ಯಶ್ ಅವ್ರನ್ನ ನಾವೇ ಕೇಳ್ಕೊತೀವಿ. ಶಿಲ್ಪ ನಮ್ಮನ್ನ ಕೇಳ್ತಾರೆ, ಶಿಲ್ಪನ ನಾವು ಕೇಳ್ತೀವಿ. ಫಸ್ಟ್ ರೌಂಡ್ ಬಂದ್ಬಿಟ್ಟು ನಮ್ಮ ಸುಪ್ರೀತ್ ಅವರು ಶಿಲ್ಪಾಗೆ ಏನು ಕೇಳ್ತಾರೆ ನೋಡೋಣ ಬನ್ನಿ. ಏನದು ಯಾವ್ದು ಕೇಳೋಣ? ಶಿಲ್ಪ, ನಿನ್ನ ಜೀವನದಲ್ಲಿ ಮಾಡಿರೋ ಒಂದು ಒಳ್ಳೆ ಕೆಟ್ಟ ಕೆಲಸ. ಒಳ್ಳೆ ಕೆಲಸ ಜೀವನದಲ್ಲಿ ನೀನು ಮಾಡಿರೋದು ಒಳ್ಳೆ ಕೆಲಸ ಕೆಟ್ಟ ಕೆಲಸ? ಕೆಲಸನ ತಪ್ಪು. ಕೆಲಸನ ತಪ್ಪು. ಒಳ್ಳೆ ಕೆಲಸ ಏನು? ಎಲ್ಲಿ ಬರ್ಬೇಕು ಎಲ್ಲರೂ. ಬ್ರೋ ಇವಾಗ ಪ್ಲಾನ್ ಎಲ್ಲ ಆಗೋಗಿದೆ, ಕ್ವಶನ್ಸು ರೆಡಿ ಆಗೋಗಿದೆ. ಕ್ವಶನ್ ಕೇಳದಂತಲ್ಲ, ಬರೀ ಬೇರೆ ಸುಮ್ಮನೆ ಟಕ್ಕರ್ ಆಗ್ಬಿಟ್ಟು ರೋಲ್ ಆಗ್ಬೇಕು, ಆ ಥರ ಗೋಲ್ಕೊಂಡ್ರಿ. ಅಲ್ಲ ನೀವು ಇವಾಗ ಇಲ್ಲಿವರೆಗೂ ಮಾಡೋದಲ್ಲ, ಏನಾದ್ರೂ ಕಂಟೆಂಟ್ ಅಲ್ಲಿ ಏನು ಅನ್ಸೇ ಇಲ್ಲ. ಇದು ಯಾರು ನೋಡ್ತಾರೆ ಇವಾಗ ಒಂದ್ ನಿಮಿಷ ಇರಿ. ಸೊ ನೀವೇ ಹೇಳ್ಬೋದಲ್ವಾ ಏನ್ ಮಾಡ್ಬೇಕು ಅಂತ? ನನ್ನ ಕೆಲಸ ಅಲ್ಲ. ಏನ್ ಅಲ್ಲ ಇವಾಗ ಆಕ್ಟ್ರು ಆರ್ಟಿಸ್ಟ್ ನೀವೇನಿದ್ದೀರಾ? ನಾನು ಹೇಳ ನೀವು ಡಿಒಪಿ ಪ್ರೊಡ್ಯೂಸರ್. ಡಿಒಪಿ ಪ್ರೊಡ್ಯೂಸರ್ ಅಂದ್ರೆ ಡಿಒಪಿ ವರ್ಕ್ ನಾನು ಮಾಡ್ತಾ ಇದ್ದೀನಿ, ಲೈಟ್ ಹಾಕಿದ್ದೀನಿ. ಇವಾಗ ನೀವ್ ಹೇಳಿ ಏನಾಗಲ್ಲ, ಹೇಳೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ ಅಲ್ವಾ? ಅಲ್ಲ ನನ್ನ ಕೆಲಸನ ಅದು. ಏನಾಗುತ್ತೆ ಹೇಳಿದ್ರೆ? ನಿಮ್ದೇನು ಕೆಲಸ ಮತ್ತೆ ಬಂದು ಹೇಳಿದ್ ಮಾಡ್ಬಿಟ್ಟು ಹೋಗೋದಾ? ಅವ್ರು ಆರ್ಟಿಸ್ಟ್ ತಾನೆ ನೀವು? ಹಾಂ, ಆರ್ಟಿಸ್ಟ್ ಕೆಲಸ ಮಾಡ್ಬೇಕು ಕರೆಕ್ಟಾಗಿ. ಹೇಳಿದಷ್ಟೇ ಮಾಡೋದಲ್ಲ. ಏನು ಸುಮ್ಮನೆ ಕಾಟಾಚಾರ ಮಾಡ್ತಾರಲ್ಲ ಬ್ರೋ? ನೀವು ಅಷ್ಟೇ ಬ್ರೋ. ಏನು ಬ್ರೋ ಅಷ್ಟೆಲ್ಲ ಕಂಟೆಂಟ್ ಮಾಡ್ತೀರ ನಿಮ್ಮ ಚಾನಲ್ಗಳಿಗೆ? ನನ್ನ ಚಾನಲ್ ಅಂತ ಹೇಳ್ಬಿಟ್ಟು ಬೇಕಾಬಿಟ್ಟು ಮಾಡೋ ಥರ ಇದೆ. ಸೀರಿಯಸ್ ಆಗಿ ತುಂಬ ಬೇಜಾರು. ನನ್ನ ಅವಾಗಿನ ತಲೆ ಕೆಟ್ಟೋಗ್ತವೆ. ಮೊದಲೇ ಬೇರೆ ಟೆನ್ಷನ್ಗಳು. ಮಾಡ್ತಾರೆ ಬ್ರೋ. ಏನು ಮಾಡ್ತಾರೆ ಅವಳ
ಮಾಡ್ತೀರಾ ಪಾಪ ಅಂತ ಅವ್ನು ನನ್ನ ಮೇಲೆ ಬಿಟ್ರೆ ನಾನೇನು ಮಾಡಲಿ ಬ್ರೋ? ನೀನೇನು ಮತ್ತೆ ಸೈಲೆಂಟಾಗಿ ಕೂತಿದ್ಯಾ? ಕೊಡ್ಬೇಕು ತಾನೆ ಏನಾದ್ರು ಕಂಟೆಂಟ್, ಏನಾದ್ರು ಮಾತಾಡ್ಬೇಕು. ಏನು ಪ್ಲಾನ್ ಮಾಡಿದ್ಯಾ ಹೇಳಪ್ಪ? ನಿನ್ನೆ ಇವತ್ತು ಇಂಟರ್ವ್ಯೂ ಇದೆ ಅಂತ ಗೊತ್ತು ತಾನೆ? ಏನು ಪ್ಲಾನ್ ಮಾಡ್ಕೊಂಡಿದ್ಯಾ? ನಾನು ಸುಮ್ಮನೆ ಬಂದ್ಬಿಟ್ಟು ಕುತ್ಕೊಂಡ್ಬಿಡೋದ? ಏನು ಮಾತಾಡ್ದ? ಏನು ಮಾತಾಡಬೇಕು ಅಂತಾನೆ ಗೊತ್ತಿಲ್ಲಲ್ಲ. ಇಂಟ್ರೊಡಕ್ಷನ್ ಎಲ್ಲರೂ ಗೊತ್ತು ಬ್ರೋ. ಯಶ್ಗೌಡ ಅಂದ್ರೆ ಇಡೀ ಶಿಲ್ಪಗಳು ಅಂದ್ರೆ ಇಡೀ ಕರ್ನಾಟಕ ಗೊತ್ತು. ಇಂಟ್ರೊಡಕ್ಷನ್ ಕೊಟ್ಕೊಂಡು ಯಾರು ನೋಡ್ತಾರೆ? ಅಷ್ಟಿಗೆ ಕ್ಲೋಸ್ ಮಾಡ್ತಾರೆ. ಗೊತ್ತಿರೋದನ್ನ ಹೇಳ್ತಾ ಗೊತ್ಕೊಂಡು ನೋಡ್ಬೇಕು ತಾನೆ ಜನ. ನೋಡೋ ಥರ ಏನಾದ್ರು ಮಾಡ್ಬೇಕು ತಾನೆ. ಏನು ಬೆಳಿಗ್ಗೆಯಿಂದ ಇಲ್ಲಿ ಬಂದು ವೆಯ್ಟ್ ಮಾಡಿ ಏನು ಉಪಯೋಗ? ಬ್ರೋ ಇವಾಗ ಟೆನ್ಷನ್ ಆಗ್ಬೇಡ್ರಿ. ಇವಾಗ ಆರಾಮಾಗಿ ಜನ ಏನು ನೋಡ್ತಾರೆ ಆ ಥರ ಮಾಡೋಣ. ನಾನು ಹೇಳ್ತೀನಿ ಅದು ಓಕೆ ಆಯಿತು ಅಂದರೆ ಇಲ್ಲಿ ಪಟ್ ಅಂತ ಮಾಡ್ಕೊಂಡು ಹೋಗೋಣ. ಅವ್ರೇನು ಹೇಳ್ತಾರೋ ಅದನ್ನ ಮಾಡೋಣ. ಅಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲಲ್ಲ ಬ್ರೋ. ಇವಾಗ ಸಿಂಪಲ್, ಇವಾಗ ನಮ್ಮ ಹತ್ರ ಒಂದು 5-6 ಕ್ವಶನ್ಗಳು. ಸರಿ ಹೇಳಿ ಬ್ರೋ, ನೀವು ಯಾವ ಥರ ಹೇಳಿ ಹೇಳು. ನಾನು ಯಾರು ನಾನು ಹೇಳಕ್ಕೆ ನನ್ನ ಕೆಲಸ ಅದು. ಅಲ್ಲ ಬ್ರೋ, ಹೋಗಿ ನಿಮ್ಗೆ ಯಾವ ನೀನೇನ್ಕಿದ್ಯ ಹೇಳಪ್ಪ ಆಯ್ತು. ಬ್ರೋ ನಾನು ಹೇಳೋದಲ್ಲ, ಮಾತಾಡೋದಲ್ಲ. ಮಾತಾಡ್ಬೇಕು. ಇನ್ನೊಂದೇನು ಗೊತ್ತಾ, ಕರೆಕ್ಟಾಗಿ ಮಾತಾಡಿ. ಇವಾಗ ನಾನೇನೋ ಒಂದು ಇದು ಮಾಡಿದ ತಕ್ಷಣ ನೀವು ಎಲ್ರಿಗೂ ಬೈಯೋದು ತಪ್ಪಲ್ವಾ? ಇವಾಗ ಅವ್ರಿಗೂ ಏನೋ ಕೆಲಸ ಇರುತ್ತೆ, ಎಲ್ಲರೂ ಸೇರ್ಬಿಟ್ಟು ಹೇಳ್ತಾರೆ. ಕೆಲಸ ಇರುತ್ತೆ. ಅಯ್ಯೋ ಲೇ ಈಗ ಬಿಡ, ಈಗ ಮಾತಾಡೋದು ಯಾವ್ದು ಏನು ಮಾಡೋಣ ಅಂತ. ಏನ್ ಗೊತ್ತಾ, ಒಬ್ಬನೇ ನಾನು ಇವಾಗ ನೀವು ಯಾರು ಇಲ್ದಿದ್ದಾಗ ಒಬ್ಬನೇ ಕರ್ಕೊಂಬಂದು ಹೇಳೋದು ಬೇರೆ ಇರುತ್ತೆ ಬ್ರೋ. ಎಲ್ಲಾರ ಮುಂದೆ ಬಂದು ಏನ್ ಗೊತ್ತಾ ಇದು ಡೈಲಿ ಅಪ್ಲೋಡ್ ಮಾಡ್ತಿರಲ್ಲ, ಅದೇನೋ ಲಂಗ ಹಾಕೊಂಡೆಲ್ಲ ಮಾಡಿದ್ದಲ್ಲ, ರೀಲ್ಸ್ ಮಾಡ್ದಂಗೆಲ್ಲ ಲಕ್ಷ ಹಾಕ್ದಾಗ ಗೊತ್ತಾಗುತ್ತೆ ಮ್ಯಾಟ್ರ್ ಏನು ಅಂತ. ಬ್ರೋ ನೀವೇನ್ ಬ್ರೋ, ರೀಲ್ಸ್ಗೂ ಇದಕ್ಕೆ ಏನ್ ಸಂಬಂಧ ಬ್ರೋ? ನಾನೇ ರೀಲ್ಸ್ ಮಾಡ್ಬಿಟ್ಟು ಅಲ್ಲ ಗೊತ್ತಾಗುತ್ತೆ, ನೀನ್ ಇನ್ವೆಸ್ಟ್ ಮಾಡ್ಬಿಟ್ಟು ಮಾಡು ಗೊತ್ತಾಗುತ್ತೆ ಏನು ಅಂತ ಸಂಬಂಧ. ಬ್ರೋ ಮತ್ ನೀವ್ ಯಾಕೆ ಇನ್ವೆಸ್ಟ್ ಮಾಡಿದ್ರಿ ಬ್ರೋ? ನಿಮ್ಮನ್ನೆಲ್ಲ ನಂಬಿಟ್ಟು ಮತ್ ಅದೇ ಹೇಳಿ ಯಾವ ತರ ಇವಾಗ ನೀವು ಕುತ್ಕೊಂಡು ಬಿಡ ಇವಾಗ ಏ ಹಂಗಲ್ಲ ಬ್ರೋ, ನೀವು ಬಂದ್ಬಿಟ್ಟು ನನ್ ಅದೇನೋ ಲಂಗ ಹಿಂಗ ಅಂತ ಮತ್ತೆ ಹೆಂಗಿರುತ್ತೆ ಹೇಳಿ ಅದು? ಏನ್ ನಾವು ಅದು ಸಪ್ರೇಟ್ ಅದು ಇಲ್ಲಿದೆ ಹೇಳದ್ ಮಾಡಿರೋದೇ ಹೇಳಿದ್ ನಾನು. ಆ ತರ ಅಲ್ಲ, ಇದು ಬೇರೆ ತರ ಅಂತ. ಏ ಬ್ರೋ ನಿಮ್ಗೆ ಕಟ್ ಮಾಡಲ್ಲ, ತಗೊಂತ ಇಲ್ಲ ಅಲ್ಲಿ. ಕಟ್ ಮಾಡೋ. ಸೊ ಓಕೆ ಫಮ್. ಸೊ ರೆಡಿ, ಬನ್ನಿ ಬ್ರೋ. ಆಗತ್ತೆ ಬನ್ನಿ ಬ್ರೋ, ಟೆನ್ಷನ್ ಆದ್ರೆ ಏನೂ ಆಗಲ್ಲ. ಸುಮ್ಮನೆ ಬ್ರೋ, ಏನಾಗ್ಬಿಡುತ್ತೆ ಮಾಡಲ್ಲ ನಾನು ಈ ತರ ಆದ್ರೆ. ಏನ್ ಕರೆಕ್ಟಾಗಿ ಮಾತಾಡಕ್ಕೆ ಬ್ರೋ ನೀವು ಸುಮ್ಮನೆ ಕುತ್ಕೊಳ್ಳಿ ಬ್ರೋ, ಮಾತಾಡೋದು ಏಯ್ ಇರೋ ಇವಾಗ ಬಿಡ, ಸುಮ್ಮನೆ ಇರೋ. ರೀತಿ ಇರುತ್ತೆ, ಮಾತಾಡೋ ತರ ಮಾತಾಡೋದು. ಏನ್ ನೀನ್ ಮಾತಾಡಿ ಸರಿನಾ? ನೀವೇ ತಾನೆ ರೀಲ್ಸ್ ಲಂಗ ಹಿಂಗ ಹಾಕೊಂಡು ಒಂದಿದ್ದು. ಇರೋದನ್ನೇ ಹೇಳಿದ್ದು. ಇರೋ ಒಂದ್ ನಿಮಿಷ ಯಾಕೋ ಇರೋ ಆಯ್ತು, ಇರೋ ಇವಾಗ. ನಿನ್ನೆ ಬಂದ್ ನಾನು ಬಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀಯಾ? ಚಿಕ್ಕವ್ರಿ ಅಲ್ವಾ? ಗುಡಿ ಇವಾಗಿರೋ ಕಂಟಿನ್ಯೂ ಮಾಡ್ತೀಯಾ? ಇರೋದೇ ಅನ್ನೋದು ನಾನು, ಇಲ್ದಿದ್ದೇನಲ್ಲ ಅನ್ನ. ಅನ್ನಂಗಿರ ಬಂದು ನೀವೇ ಕುತ್ಕೊಂಡು ನೀವೇ ಮಾಡಿ ಬ್ರೋ. ಅದಕ್ಕೆ ನಿಮ್ಮನ್ನೇನು ಹಾಕೊಂಡು ಇಷ್ಟೆಲ್ಲ ರಿಸ್ಕ್ ತಗೋಬೇಕಿತ್ತು. ಇವ ಅದನ್ನೇ ಬ್ರೋ, ನೀವು ಏನೋ ಬ್ರೋ ನೀವು ಜಗಳ ಆಡ್ಕೊಂಡಿರಿ, ನಾನು ಹೋಗ್ತೀನಿ. ಬಾಯ್ ಬ್ರೋ, ಬಾಯ್. ಸುಮ್ಮನೆ ಯಾರೆಲ್ಲ ಕೆಲ್ಸಗಳು ಇರುತ್ತೆ ಬ್ರೋ. ಬ್ರೋ ಬರ್ತೀನಿ ಬ್ರೋ. ಓಟ್ ಬರ್ತೀನಿ ಬ್ರೋ. ಅಲ್ಲ ಬ್ರೋ, ನನ್ಗೂ ಬೇಜಾರಾಗುತ್ತೆ ಇಲ್ಲಿ. ನಿಮ್ಗೆ ಹೆಂಗ್ ಬೇಜಾರಾಗುತ್ತೋ ಹಂಗೂ ನನ್ಗೂ ಬೇಜಾರಾಗುತ್ತೆ ಬ್ರೋ. ಏನೋ ಮಾಡಿ ಬೇಜಾರಾಗುತ್ತೆ ಹೇಳೋದು ರೀತಿ ಇರಲ್ವಾ ಬ್ರೋ? ಎಲ್ಲರೂ ಮುಂದೆ ವಿಡಿಯೋ ಮಾಡ್ಬೇಕು. ಬಾಯ್ ಕಣ ಮತ್ತೆ. ಏಯ್ ಎತ್ತಲೆ ಏನು ಹೇಳೋದು ಕುತ್ಕೊಳ್ಳಿ ಬ್ರೋ, ನಿಮಿಷ ತಪ್ಪು ಮಾಡಿಲ್ಲ. ಮತ್ತೆ ಏನ್ ಮಾಡ್ತಾ ಇದೀರಿ ಹೇಳಪ್ಪ? ಹೇಳಿ ನಿಮ್ ಯೂಟ್ಯೂಬ್ ಚಾನಲ್ ಯಾವ ತರ ಬೇಕು ಅಂತ ಹೇಳಿ ಬ್ರೋ. ಲೇ ನನ್ ಕೆಲ್ಸನ ಅದು? ಇಂಟರ್ವ್ಯೂ ಅಂತ ಕುತ್ಕೊಂಡ್ಮೇಲೆ ನಿಮ್ಗೆ ಪ್ರಿಪೇರ್ ಆಗ್ಬೇಕು ಅಂತ ಗೊತ್ತಿಲ್ವಾ ಬ್ರೋ? ನೆನ್ನೆನೂ ಫೋನ್ ಮಾಡಿ ನಾವು ಅದನ್ನೇ ಹೇಳಿದ್ದು, ನಿಮ್ಗೆ ಯಾವ ತರ ಬೇಕು, ಯಾವ ಚಾನಲ್ಗೆ ಯೂಟ್ಯೂಬ್ ಕಂಟೆಂಟ್ ಏನ್ ಬೇಕು ಅಂತ. ನನಗ್ ಬೇಕಿರೋ ತರ 4 ಬೊಂಬೆ ಕೂರ್ಸ್ಬಿಟ್ಟು ನಾನು ಮಾಡಿಸ್ತೀನಿ, ಇಲ್ಲ ಆನಿಮೇಷನ್ ಮಾಡ್ಕೊಂತೀನಿ, VFX ಮಾಡ್ಕೊಂತೀನಿ. ಬ್ರೋ ನೀವು ಅಷ್ಟೊಂದೆಲ್ಲ ಏನಕ್ಕೆ ತಲೆ ಕೆಡ್ಸ್ಕೊಂತೀರಾ? ಬೊಂಬೆ ಅಂತ ಹುಡುಗಿ ಇಲ್ಲಿ ಇದ್ದಾಳೆ, ಹೋಗಿ ಮಾಡಿ. ಇಲ್ವಾ ಬಿಡಿ ಬ್ರೋ. ಮಾತಾಡಿಲ್ಲ ಅಂದ್ರೆ ಏನ್ ನೋಡ್ತಾರೆ ಹೇಳಿ? ಮಾತಾಡಿದ್ರೆ ನೋಡ್ತಾ ಇರ್ತಾರೆ. ನೀನ್ ಮಾತಾಡ್ಬೇಕು, ಕೈಯಲ್ಲಿ ಇಟ್ಕೊಂಡು ಅಳ್ಳಾಡ್ಸೋದಲ್ಲ ಹೂವನ. ನಗೋದಲ್ಲ ಬ್ರೋ, ಇಲ್ಲಿ ಸೀರಿಯಸ್ ಆಗಿ ಹೇಳ್ತಾ ಇರೋದು. ಯಾರಾದ್ರೆ ನನ್ಗೇನು ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ, ದುಡ್ಡು ವೇಸ್ಟ್ ಆಗ್ತಿದೆ. ಸುಮ್ಮನೆ ಬರುತ್ತಾ? ನಾನು ಬೇರೆ ಕಡೆ ಇವತ್ತು ಕೆಲ್ಸಕ್ಕೆ ಹೋಗಿದ್ರೆ ನನ್ಗೆ ದುಡ್ಡು ಬಂದಿರೋದು ಎಲ್ಲ ಬಿಟ್ಟು ಏನು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂತ ಬಂದಿರೋದಿಲ್ಲ. ನೀನ್ ಕಟ್ ಮಾಡು. ಮತ್ತಿನ್ನೇನ್ ಮಾಡ್ತಾರೆ? ಓವರ್ ಆಗಿ ಆಡ್ತಾ ಇದೀಯ ಅಭಿ ನೀನು. ಬ್ರೋ ಸುಮ್ಮನೆ ಕುತ್ಕೊಳ್ಳಿ ಬ್ರೋ, ಕೋಪ ನಿಮ್ಮೊಬ್ರಿಗೆಲ್ಲ ಬರೋದು ಬಂದ್ಬಿಡೋದು. ನೋಡ್ತಾ ಇದ್ದೀನಿ. ಮಾತಾಡೋದಕ್ಕೊಂದು ರೀತಿ ಇರುತ್ತೆ ಬ್ರೋ. ನಿಮ್ಗೆ ಏನೋ ಕಾನ್ಸೆಪ್ಟ್ ಬೇಕು ಅಂದ್ರೆ ಹೇಳಿ. ಮಾತಾಡ್ಬೇಕು ಅನ್ಸುತ್ತೆ ಕಣೋ, ನನ್ನ ಪರಿಸ್ಥಿತಿ ಇಲ್ಲಿದ್ರೆ ನಿಂಗೆ ಗೊತ್ತಾಗುತ್ತೆ. ಸರಿ ಆ ತರ ಇದ್ರೆ ನೀವು ಕರೆದು ಒಬ್ರು ನನಗೇನು ಭಯಂಕರ ಕರ್ದು ಹೇಳಿ ಬ್ರೋ. ನೀವು ಏಕ್ದಮ್ ಬಂದ್ಬಿಟ್ಟು ನೀನು ಹಂಗೆ ಅಂತ ಅಂದ್ಬಿಟ್ರೆ ರೀಲ್ಸ್ ಹೌದು ನನ್ನ ಇದಕ್ಕೆ ಮಾಡ್ಕೊಂತೀನಿ ನಾನು. ಸುಮ್ಮಿರೋ ಆಯ್ತು, ಇವಾಗ ಬಿಡ್ರಿ ಹೋಗಿ ಬ್ರೋ. ಲಂಗ ಹಾಕೊಂಡ್ ಮಾಡ್ತಿದ್ಯ ಅಂತ ಅವ್ರು ಹೇಳಿದ್ರು ಅಲ್ವಾ? ಇವಾಗ ಅದನ್ನೇ ಅವ್ರು ಹೇಳ್ತಾರೆ, ರೀಲ್ಸ್ ಅವ್ರಿಗೆ ಬೈತಾ ಇರೋದಪ್ಪ ಅವರು. ರೀಲ್ಸ್ ಮಾಡ್ತೀರಾ ಬೈತಾ ಇಲ್ಲ, ನೀವು ಲಂಗ ಹಾಕೊಂಡ್ ಮಾಡ್ತಾ ಇದೀರಾ ಅಂತ ಹೇಳಿದ್ರು. ಅವ್ರು ಏನ್ ಹೇಳಿದ್ರು, ಆ ಟೆನ್ಷನ್ ಆಗ್ತಿದೆ ಕುಂತ್ಕೊಂಡು ನೀವು ಮಾತಾಡಕ್ ಆಗಲ್ವಾ ಅಂತ. ಹೌದು ನಾವು ಮಾತಾಡಿಲ್ಲ, ಶಿಲ್ಪ ನೋಡಿ ಇಲ್ಲಿ ಕಲ್ದೋದ್ವಿ, ಮಾಡಕ್ ಆಗಿಲ್ಲ ಬ್ರೋ. ಏನ್ ಇವಾಗ
ಅಲ್ಲ ಬ್ರೋ ಮಾಡಕ್ಕಾಗಲ್ಲ ಅಂತ ನಿನ್ನೆನೆ ಹೇಳ್ಬೇಕಿತ್ತು ಬ್ರೋ. ಬ್ರೋ ನೀವೇನ್ ಬ್ರೋ ಹಂಗಿದ್ದೀರಾ? ಬ್ರೋ ಅವ್ರು ಉಗಿತಿಲ್ಲ ಬ್ರೋ, ಅವ್ರು ಹೇಳ್ತಾ ಇರೋದು ಅದನ್ನೇ ತಾನೇ ನಾನು ಹೇಳ್ತೀನಿ. ಅವ್ರು ಹೇಳ್ತಾ ಇರೋದು ಹೆಂಗ್ ಗೊತ್ತಾ, ನಮ್ಗೇನು ಮಾಡಕ್ ಕೆಲಸ ಇಲ್ಲ ಲೌಡ ಬಂದಿದೀವಿ ಅನ್ನೋ ತರ ಹೇಳ್ತಾ ಇರೋದು ಅವರು. ಅಲ್ಲ ನೀವು ಮಾಡ್ತಾ ಇರೋದು. ನನ್ಗೆ ಆತರ ಇದ್ದೇ ಇಲ್ಲ ಬ್ರೋ. ಅಲ್ಲ ಕಣೋ, ನೀವು ಕುತ್ಕೊಂಡು ಮಾಡ್ತಾ ಇರೋದು ಇಲ್ಲಿ. ನಿಮಿಷ ಇರೋ ಇರಕ್ಕ ಈಗ ಮಾತಾಡಿ ಏನು ಬ್ರೋ. ನೋಡಿ ಬ್ರೋ, ಏನು ಗೀನು ಅವೆಲ್ಲ ಬೇಡ ಬ್ರೋ ಪ್ಲೀಸ್. ನೀವು ಕರೆಕ್ಟಾಗಿ ಮಾತಾಡಿ, ನಾನು ಕರೆಕ್ಟಾಗಿ ಮಾತಾಡ್ತೀನಿ. ನೀವು ಸುಮ್ಮನೆ ಬಂದು ನನಗೂ ಎಕ್ಕುತ್ತೆ, ನಾನು ಉಪಕಾರದಿಂದ ಬೆಳೆದಿರೋದು. ಉಪಕಾರದಿಂದ ಬೆಳೆಯೋದು ಇರ್ರೋಯ್ತು. ಅಲ್ಲ ಆ ಹುಡ್ಗಿಗೆ ಏನೋ ಅಂತ ಇದ್ದೀರಾ, ಆ ಹುಡ್ಗಿ ಏನ್ ಮಾಡಕ್ ಕೆಲಸ ಇಲ್ದಿರ ಬಂದ್ಬಿಟ್ಟವಳ. ಇವಾಗ ಅವನೇನೋ ಕೆಲಸ ಇಲ್ದಿರ ಬಂದವ್ರು, ಅವನೇನೋ ಕೆಲಸ ಐತೆ ಅಂತ ಬಂದವ್ತಾನೆಲ್ಲ ತಾನೇ ಬ್ರೋ. ಇವಾಗ ರೀಲ್ಸ್ ಮಾಡೋರೇ ಬೇಕು, ನಾನು ಶಾರ್ಟ್ ಫಿಲಮ್ ಅಂತ ಇಟ್ಕೊಂಡು ಗುಡ್ಡ ಹಾಕಿರೋದು ನೀವು. ಅಲ್ಲ ಬಂದ್ಮೇಲೆ ಮಾಡ್ಬೇಕಿಲ್ಲ, ಕೆಲಸ ಮಾಡ್ಬೇಕಾನೆ. ಅದನ್ನೇ ನಾನು ಕೇಳ್ತಾ ಇರೋದು. ಅದ ಮಾಡಿಲ್ಲ ತಾನೇ. ನೀವು ಬನ್ನಿ ಬ್ರೋ, ಇದು ನಿಮಿಷ ಪ್ಲಾನ್ ಮಾಡಿ. ಏನ್ ಮಾತಾಡ್ತೀರಾ ಅಂತ ಪ್ಲಾನ್ ಮಾಡಿ. ಅಲ್ಲ ಕೂಗಾಡ್ಬಿಟ್ರೆ ಆಗಲ್ಲ. ನೀನ್ ಯಾಕೆ ಹಿಂಗ್ ಕಿರ್ಚಾಡ್ತಿ? ನಿನ್ಗೇನಾಯ್ತು? ನಿನ್ಗೇನಾಯ್ತು? ಮಾತು ಬೆಳೆಸ್ತಾ ಇದೀರಾ ಇಲ್ಲ, ಅದನ್ನ ಬಿಟ್ಬಿಟ್ಟು ಏನು ನಡೀತಾ ಇಲ್ಲ. ಶಿಲ್ಪ, ಇದು ಮಾಡ್ತಾ ಇದ್ದೀರಾ? ನಾನು ಅದನ್ನೇ ಕೇಳ್ತಾ ಇರೋದು. ನಂಗೆ ನೋಡಿ ಶಿಲ್ಪ ಕೋಪ ಬರ್ತಾ ಇದೆ ನಿಜ. ಸೀರಿಯಸ್ ಆಗಿರೋ ಸೀರಿಯಸ್ ಆಗಿ ಮಾತಾಡ್ತೀನಿ. ಕಾಮಿಡಿ ಆಗೋದು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇನ್ನು ಕಾಮಿಡಿ ಮಾಡ್ಕೊಂಡು ನೀನೇ ಕರ್ತಾ ಇದೀಯಾ? ನಂಗೆ ಸಿಟ್ಟಾಗ್ತದೆ. ಅಲೋ, ನನಗೆ ಆರಾಮಾಗಿರೋ. ಆಗ್ತಾಯ್ತಾ? ನಾನು ಯಾವನ್ ಕೈ ಮಾತು ಕೇಳ್ದವನಲ್ಲ, ಸರಿನಾ? ಏನ್ ಸುಮ್ನೆ ಇರೋದು? ಪ್ಲೀಸ್ ಇವಾಗ ನಾನು ಬಂದ್ಬಿಟ್ಟು ಸುಮ್ನೆ ಇರ್ತ್ಯಾ? ಆಮೇಲೆ ಅದನ್ನ ಮಾತಾಡ್ಬೋದು. ಈಗ ನಿನ್ ಕೈ ಮುಗಿತೀನಿ, ಸ್ವಲ್ಪ ಸೈಲೆಂಟ್ ಆಗಿ. ನಾನು ನಿನ್ ಕೈ ಮುಗಿತೀನಿ, ದಯವಿಟ್ಟು ನನಗೆ ಯಾವನು ಎಲ್ಲಾರ ಮುಂದೆ ನನಗೆ ಒಬ್ಬನೇ ಕರ್ ಚೊಪ್ಲೆ ರೋಡಿ ಹೊಡ್ಸ್ಕೊಂಡ್ಬಿಡ್ತೀನಿ. ಎಲ್ಲಾರ ಮುಂದೆ ಬಂದು ನಂಗೆ ಅವೆಲ್ಲ ನಾನು ಸುಮ್ಮನೆ ಏನ್ ಗೊತ್ತಾಗ್ತೀನಿ. ನಮ್ಮೂರ್ ಕಡೆ ಕ್ಲಾರಿಟಿ ಕೊಡು. ಕುತ್ಕೊಂಡಿದ್ದೀರಲ್ವಾ, ಏನು ಕುತ್ಕೊಂಡಿದ್ರೆ? ಹ್ಞೂ ಬ್ರೋ, ಇಂಟರ್ವ್ಯೂಗೆ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಇಂಟರ್ವ್ಯೂ ಮಾಡ್ತಾ ಇದೀವಿ. ಇಷ್ಟೊತ್ತವರೆಗೂ ನಿಮ್ಗೆ ಒಂದು 15 ನಿಮಿಷ ಟೈಮ್ ಕೊಟ್ಟು 15 ನಿಮಿಷದಲ್ಲಿ ಜನ ನೋಡೋ ಚಂದ್ರು ಅವರೇ, ಇದು ಬ್ರೋ ನನ್ಗೇನ್ ಗೊತ್ತಾ, ಹೇಳೋದು ಕರೆಕ್ಟಾಗಿ ಹೇಳಿ ಅಷ್ಟೇ. ನಾನ್ ಕೇಳ್ತಿರೋ ಪಾಯಿಂಟ್ ಲಾಜಿಕ್ ಇದೆಯಾ ಇಲ್ವಾ ಹೇಳಿ ಬ್ರೋ. ಮತ್ತೆ ಮಾಡ್ಬೇಕು ತಾನೆ, ಯಾರು ತಪ್ಪು? ನಮ್ದೇ ಬ್ರೋ ತಪ್ಪು ನಮ್ದೇ ಇರ್ಲಿ ನಿಮ್ದೇ ಇರ್ಲಿ ಬ್ರೋ. ಕೂಗಾಡಿದ್ದಾರು ಹೇಳಿದ್ದಾರು, ನೀವು ಚಾಟ್ ಮಾಡಿದ್ದು ನಾವಲ್ಲ. ಇನ್ನೇ ಕೇಳ್ಬೇಕು ಅಭಿ ಬಂದ್ಬಿಟ್ಟು ಮುತ್ತಿಗೆ ಬಿಟ್ಟು ಕೇಳ್ಬೇಕಾ? ಅನ್ನಲ್ಲ ಬ್ರೋ, ನೀವೇನೋ ಕರ್ದು ಬೈರೋ ನಿಮಿಷ ಅಂದ್ಬಿಟ್ಟು ಏನೋ ಮಾಡ್ತಾ ಇದ್ರು ನೀವು ಅಂತ ಹೇಳಿದ್ರೆ ಓಕೆ. ರೂಮ್ ಕರ್ಕೊಂಬಂದು ಚೊಪ್ಲೆ ನೋಡಿರಿ, ನೀವು ಬಂದ್ಬಿಟ್ಟು ಎಲ್ಲಾರ ಮುಂದೆ ಎಲ್ಲರೂ ಮುಂದೆ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ನೀವು ಒಬ್ಬನ ಪರ್ಸನಲ್ ಕರ್ಬಿಟ್ಟು ರೂಮಲ್ಲಿ ಹೇಳ ಒಂದೇಟಿ ಕೇಳಿಸ್ಕೊಳ್ಳಿ. ಯಾವನಿಗೂ ಇಲ್ಲ, ಸರಿನಾ? ನೀವ್ ಹೇಳಿದ ತಕ್ಷಣ ಕೇಳ್ಬಿಡ್ಬೇಕು ಅನ್ನೋದು ಇಲ್ಲ. ನೀವು ಕೇಳ್ಬೇಕು. ಸುಮ್ನೆ ಕುತ್ಕೊಳ್ಳಿ. ನಾನು ಇದನ್ನ ಕೇಳೋ ಪೊಸಿಷನ್ ಅಲ್ಲ ಇದೀನಿ, ಸರಿನಾ? ಕೇಳಲ್ಲ ಅಂದ್ರೆ ಏನಕ್ಕಿದೆ? ಹೋಗು. ಎಲ್ಲ ಬರೋದು ಅಲ್ಲ, ಹೇಳಿದ ಮಾತು ಕೇಳಲ್ಲ ಅಂದ್ರೆ ಏನ್ಕೋ ಇದೆಯಲ್ಲಿ ಹೋಗೋ. ಹೋಗ್ಬೇಕು ಅಂದ್ರೆ ನಾನು ಅವಾಗೇನೆ ಹೋಗ್ತಾ ಇದ್ದೆ. ಮಾಡ್ಕೊಂಡು ಯಾಕೋ ಬಾರ. ಅಬೇ ಕರ್ಕೊಂಬರ. ನೀನ್ ಬಾರ. ಬಾರ ನೀನು. ನಾನು ಹೋಯ್ತೀನಿ ಬ್ರೋ. ಅಲ್ಲ ಬ್ರೋ, ನಿನ್ನೆಯಿಂದ ಹೇಳಿದ್ನ ಇಲ್ವಾ ಕಂಟೆಂಟ್ ರೆಡಿ ಮಾಡಿ? ಇದು ಅರ್ಥ ಸ್ವಲ್ಪ ನೀನು ಅಷ್ಟೇ ಆನ್ಸರ್ ಕೇಳ್ತೀವಿ. ಇಲ್ಲಿ ಅಭಿನಯ ತಗಂತ್ಯ ತಾನ್ರೆ ಏನೋ ಫನ್ ಆಗಿ ಜನರೇಟ್ ಮಾಡ್ಬೇಕು. ಬಾ ಬ್ರೋ ನೀನು. ಈಗ ಆರಾಮಾಗಿರಿ, ಯಾಕೆ ಹಿಂಗ್ ಕಾಡ್ತಿದ್ದೀರಾ? ಓಕೆ ಸುಮ್ಮನಿರಿ, ಆಮೇಲೆ ಮಾತಾಡ್ಬೋದು ತಾನೇ. ಒಂದೇ ಕಡೆ ಇರ್ತೀರಾ ತಾನೆ, ಇವಾಗ ಏನಕ್ಕೆ ಎಲ್ಲಾರ ಮುಂದೆನೂ ಹಿಂಗ್ ಆಡ್ತಿದ್ದೀರಾ? ದಯವಿಟ್ಟು ಅಲ್ಲ, ಸುಮ್ಮನೆ. ಇಲ್ಲಿ ಮನೇಲಿ ಇಂಪ್ರೂವ್ ಮಾಡಲ್ಲ ನೀವು ಇಟ್ಕೊಂಡು. ಇವಾಗ ಹೇಳಿದೀರ ತಾನೆ, ಇವಾಗ ಮಾಡ್ತಾರೆ ಬಿಡಿ. ಅಲ್ಲಿಗೆ ಅಲ್ಲಿದ್ನ ಮಾತಾಡ್ತಿರೋ ನೋಡು, ಅಲ್ಲಿ ಸ್ಟಾರ್ಟ್ ಮಾಡಿದ್ಯಾರ ಶಿಲ್ಪ? ಏನ್ ನಗದಲ್ಲ. ನಮ್ಮ ತಾಯಣ್ಣ ನಾನು ಯಾವಣ್ಣ ಹತ್ರ ನಿಮ್ಮ ಮಾತುಗಳು ಕೇಳಿಲ್ಲ, ಕೇಳಲ್ಲ ನಿಮ್ಮ ಮಾತುಗಳನ್ನ. ಕೋಪ ನಾನು ಉಪ್ಪು ಬರೀ ಉಪ್ಪು ತಿನ್ನಲ್ಲ ನಾನು. ಬ್ರೋ ಒಡೆಯೋದು ಒಂದೇ ಅಲ್ಲ ಬ್ರೋ, ನಾನು ವಾಪಸ್ ಕೈ ಮಾಡಿ ಇದು ಸೂಪರ್ ಬ್ರೋ ನೀವು. ಸಾರಿ, ಬೇಜಾರಾಗ್ಬೇಡ್ರಿ ನೀವು. ಅವ್ರು ಪ್ಲಾನ್ ಮಾಡಿರೋದು ಗೊತ್ತಿಲ್ಲ. ಆಮೇಲೆ ಗೊತ್ತಾಗಿತ್ತು ನನಗೆ. ನಿನ್ಗೂ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತು ಕಣ. ಪ್ರೀತ ರಸ್ತೆ ಸೈಕ್ ಆಗ್ಬಿಟ್ಟಿರೋದು. ಇವಾಗ
ಓಕೆ ಗೊತ್ತಾಯ್ತಲ್ಲ ಪ್ರಾಂಕ್ ಮಾಡಿದ್ರು ಅಂತ ಯಾರ್ಯಾರು ಗೊತ್ತಾಗಿಲ್ಲ ಹೌದಾ ಪ್ರಾಂಕ್ ಅಂತ ನನಗೆ ಗೊತ್ತಾಗಿಲ್ಲ. ನನಗೂ ಗೊತ್ತಾಗಿಲ್ಲ. ನಾನು ಇದಕ್ಕೆ ಹಿಂಗೆ ರೊಚ್ಕೆ ಬಿಟ್ಟಿರು ನಂಗಲ್ಲಿ ಅವ್ರು ಸೈಲೆಂಟ್ ಆಗಿರೋ ಅಂದ್ರು, ಅದಕ್ಕೆ ನಾನು ಸೈಲೆಂಟ್ ಗೊತ್ತಿಲ್ಲ ಅವರು ಮಾತಾಡ್ಬೇಡ ಅಂದ್ರು ನನಗೆ. ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಸೈಲೆಂಟ್ ನೀವು ಎದ್ಬಿಟ್ಟು ಆಚೆ ಹೋಗೋಷ್ಟು ಗೊತ್ತಾಗಿತ್ತ ಪ್ರಾಂಕ್ ಅಂತ ಇವ್ನು ಹೇಳ್ಬಿಟ್ಟ ಬ್ರೋ. ಹೇಳ್ಬಾರ್ದಾಗಿತ್ತು ಬ್ರೋ. ನಾನು ಅಲ್ಲಿವರೆಗೂ ಅವಾಗಲೇ ಕಂಟೆಂಟ್ ಹೇಳೋದು. ನೀವು ಕೋಪ ಮಾಡ್ಕೊಂಡಿದ್ದು ಇಲ್ಲಿವರೆಗೂ ನಾನು ನೋಡಿಲ್ಲ. ಇದೇ ಸಡನ್ ಆಗಿ ಇದೇನಕ್ಕೆ ಹಿಂಗಾಗೋದ್ರು ಅಂತ ಇವ್ರ ರಿಯಾಕ್ಷನ್ ನೋಡ್ತಾ ಇದೀನಿ. ಅವ್ರ ಪಾಪ ಏನು ಕೊಡ್ತಾನೆ ಇಲ್ಲ. ಇಲ್ಲಿ ಏನ್ ಮಾತಾಡಿದ್ರೆ ಏನಾಗ್ಬಿಡುತ್ತೆ ಅಂತ. ಓಕೆ ಕಂಟಿನ್ಯೂ ಮಾಡೋಣ. ಓಕೆ ಇದು ಮಾಡಿದ್ದು ಪ್ರ್ಯಾಂಕ್. ನಿಮ್ಗೆ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಮತ್ತು ರೀಲ್ಸ್ ಮಾಡೋದು ಅದು ಇದು ಅಂತ ಹೇಳಿದೆ. ಸೊ ಅದರಿಂದ ಯಾರಿಗಾದ್ರೂ ಬೇರೆಯವ್ರಿಗೂ ಹರ್ಟ್ ಆಗಿದ್ರೆ ಸಾರಿ. ಇಲ್ಲಿರೋರೆಲ್ಲ ರೀಲ್ಸ್ ಮಾಡೋರೆ ಅಥವಾ ಸೋಷಿಯಲ್ ಮೀಡಿಯಾ ಇರೋರೆ. ಆಲ್ಮೋಸ್ಟ್ ನಮ್ಮ ಕಲಾಕಾರ್ಟು ಶಾರ್ಟ್ ಫಿಲಮಲ್ಲಿ ಒಂದು 35 ಜನ ಆರ್ಟಿಸ್ಟ್ಗಳು ಬರ್ತಾರೆ. ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕಂಟೆಂಟ್ ಕ್ರಿಯೇಟರ್ಸ್. ಸೊ ಯಾರಿಗೆ ಹರ್ಟ್ ಆಗಿದ್ರು ಸಾರಿ, ಇದು ಜಸ್ಟ್ ಪ್ರ್ಯಾಂಕ್ ಅಷ್ಟೇ. ಬಟ್ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇವ್ರು ನಿಜವಾಗ್ಲೂ ಕಂಟೆಂಟ್ ಕೊಡ್ತಾ ಇರಲಿಲ್ಲ. ಅದಕ್ಕೆ ನಾನು ಬಂದು ಇಲ್ಲಿ ಕಂಟಿನ್ಯೂ ಓಕೆ ಕಂಟಿನ್ಯೂ ಮಾಡಿ. ಸೊ ಫ್ರೆಂಡ್ಸ್, ಫೈನಲಿ ಶಿಲ್ಪ ಒಬ್ಬರೇ ಬಕ್ರಾಗಿಲ್ಲ. ನಮ್ಮ ತಾಯಣೆ ನಾನು ಬಕ್ರಾಗ್ಬಿಟ್ಟೆ. ನಮ್ಮ DOPನೂ ಮತ್ತು ಅಭಿ ಸೇರ್ಕೊಂಡು ಸೊ ಚೆನ್ನಾಗಿ ಮಾಡಿದ್ರು. ನಮ್ಮ DOPಗೂ ಕಲೆ ಇದೆ ಅಂತ ಇವಾಗ ಗೊತ್ತಾಯ್ತು. ಅದು ಬಿಡಲಿ, ಈಗ ಲೈಫ್ ಆರ್ಟಿಸ್ಟ್ ಕಮ್ DOP ಕಮ್ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್, ಓ ಎಲ್ಲ ಎಡಿಟರ್ ಕಮ್ DI ಕಮ್ ಮ್ಯೂಸಿಷಿಯನ್, ಎಲ್ಲ ಕೆಲಸ ಮಾಡೋಣ. ಮಾಡಿದ್ರಲ್ಲ ಅವತ್ತು ಅದ್ಯಾವುದು ಹಿಂದಿದ್ದು ಮ್ಯೂಸಿಕ್ ವಿಡಿಯೋ ಮಾಡಿದ್ರು ನೋಡಿ. ಆಕ್ಚುಲಿ ಇದನ್ನ ಎಲ್ಲರೂ ಇಂಟರ್ವ್ಯೂ ಅಂತ ಅನ್ಕೊಂಡ್ರೆ, ಆದ್ರೆ ಇದು ಆಕ್ಚುಲಿ ಬಂದು ಪ್ರ್ಯಾಂಕ್ ಶೋ. ಸೊ ಇಷ್ಟೊತ್ತವರೆಗೂ ಏನೆಲ್ಲ ಫನ್ ಮಾಡಿದ್ವಿ, ಹೆಂಗೆ ಬಕ್ರ ಮಾಡಿದ್ವಿ, ಶಿಲ್ಪನ್ನ ಹೆಂಗೆಲ್ಲ ರೊಚ್ಕೆದ್ಲು ಅಂತ ನೋಡಿದ್ದೀರಾ. ಈ ಥರ ಫೇಸ್ ಶಿಲ್ಪು ನೀವು ನೋಡಿಲ್ಲ ಅನ್ಕೊತೀನಿ. ಸೊ ಇದರಲ್ಲಿ ನೋಡಿದಿರಾ, ದಯವಿಟ್ಟು ಕಲಾಕಾರ್ ಪಾರ್ಟ್ 2 ಬಿಲ್ವಾ ಫಿಲ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗುತ್ತೆ. ದಯವಿಟ್ಟು ಆದಷ್ಟು ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಎಲ್ಲರಿಗೂ ನಮಸ್ಕಾರ. ನೀವು ಇಷ್ಟೊತ್ತು ನಮ್ಮ ಇಂಟರ್ವ್ಯೂನ ನೋಡಿದ್ದೀರಾ, ಸೊ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ ನಮ್ಮೆಲ್ಲರಿಗೂ. ಸೊ ಟ್ರೋಲ್ ಪೇಜಸ್ ಕೂಡ ಪ್ಲೀಸ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಾನು ಕೇಳಿಲ್ಲ ಅಂದರೆ ಸಪೋರ್ಟ್ ಮಾಡ್ತೀರಾ ಅಂತ ನನಗೂ ಚೆನ್ನಾಗಿ ಗೊತ್ತು. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಆದಷ್ಟು ಬೇಗ ರಿಲೀಸ್ ಆಗ್ತಿದೆ ಕಲಾಕಾರ್ಟು. ಸೊ ದಯವಿಟ್ಟು ಎಲ್ಲರೂ ನೋಡಿ, ಅದ್ರ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಯಾವ ಯೂಟ್ಯೂಬ್ ಚಾನಲ್ ಅಪ್ಪ? ಬಿಲ್ವಾ ಫಿಲಮ್ಸ್ ನೋಡಿ. ಮತ್ತೆ ಏನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ, ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಗಂಟೆ ಹೊಡೀರಿ. ಕಲಾಕಾರ್ 2ಗೆ ನಮ್ಮೆಲ್ಲರ ಕಡೆಯಿಂದ ಆಲ್ ದಿ ಬೆಸ್ಟ್. ಒನ್ ಸೆಕೆಂಡ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ಇನ್ನೊಂದರ ನಿರ್ಮಿಕ್ಸ್ ಆಗಿರ್ಕ್ವಾಟ ತುಂಡಲ್ಲಿ ಗಿಲ್ಕೊಂಡು ಫಿಟ್ಟ ಕಣ್ಣಲ್ಲಿ ಚಾಕು ಹಂಟ ಮಾತಲ್ಲಿ ಸುತ್ತಾಕು ಶುಡ್ಡ ತುಂಬ ಜನ ಹುಡುಗಿಗೆ ಯಾಮಾರಿಸಿ ಇಟ್ಟವನೆ ಹಣೆಗೆ ಸ್ಟಿಕ್ಕ ಈಸ್ ಒನ್ ಅಂಡ್ ಓನ್ಲಿ ಕಲಾಕಾರ.